ಹೊಡೆದ ತಕ್ಷಣ ನೀನು ಮಾಡಿದ್ದೆಲ್ಲ ಹೇಳಿ ನಾವು ನೀನು ಕೊಟ್ಟ ಶಿಕ್ಷೆಯನ್ನು ಕೂಡ ಎಲ್ರಿಗೂ ತಿಳಿಸಿದ ಮೇಲೆ ನಿನ್ನಿಂದ ಕದಲಬೇಕು, ಇನ್ನು ಹೊರಡು ಅಂತ ಗಟ್ಟಿಯಾಗಿ ಕಿರ್ಚಿದ ತಕ್ಷಣ ನತಾಶೆ ಗೆದ್ದರ ಹೋಗಿ ಹೊರಗಡೆ ಓಟ್ ಹಾಕಿದ್ಲು. ಆಕೆ ಹೊಟ್ಟು ಹೋಗ್ತಲೇ ದೇವ್ ಸಾನ್ವಿ ಕಡೆ ಹಾಗೆ ನೋಡ್ತಿದ್ರೆ ಸಾನ್ವಿ ನಗ್ತಾ ಕಣ್ಗಳು ಸನ್ನೆ ಮಾಡಿದ್ಲು. ಇಷ್ಟ ಆಗ್ತಿದೆಯಾ, ತುಂಬ ತುಂಬ ಇಷ್ಟ ಆಗ್ತಿದೆಯಾ, ಹೀಗೆ ತುಂಬ ಚೆನ್ನಾಗಿದೆಯಾ ಸಾನ್ವಿ, ಯಾವಾಗಲೂ ಹೀಗೆ ಇರು, ಬದಲಾಗ್ಬೇಡ, ಅಂದಿನ ಥರ ಎದುರೋ ಸಾನ್ವಿ ಅಂತ ಎಂದಿಗೂ ಆಗಬೇಡ, ನನ್ನ ಸಾನ್ವಿ ಅಂದರೆ ಹೀಗೆ ಧೈರ್ಯವಾಗಿರಬೇಕು ಅಂತ ಆಕೆ ತಲೆಯನ್ನು ತನ್ನ ಎದೆ ಒಳಗಡೆ ಬಚ್ಚಿಟ್ಕೊಂಡ. ದೇವ್ ತಲೆಯನ್ನು ಸವರ್ತಿದ್ದ ಸಾನ್ವಿ ನಗ್ತಾ, ನಿನಗಿಷ್ಟವಾಗುವಂತೆ ನನ್ನ ಬದಲಾಯಿಸಿದ್ದು ನೀನೇ ತಾನೇ ಬಾವ, ಇನ್ನೇನು, ನೀನು ಹೀಗೆ ಭಾವುಕನಾಗೋದು ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಅಂತ ಅಂದ್ಲು. ದೇವ್ ಆಕೆ ಎದೆ ಮೇಲೆ ಸಣ್ಣದಾಗಿ ಕಚ್ಚಿ ಸಾನ್ವಿ ಬಾಯಿಂದ ಕಿರುಚಾಟ ಹೊರಬರುವಂತೆ ಮಾಡಿ ಕೋಪದಿಂದ ನೋಡ್ತಿದ್ದ ಸಾನ್ವಿ ಕಡೆ ನಗ್ತಾ ನೋಡಿ, ಇನ್ನು ಮನೆಗೆ ಹೊರಡು, ನೀನು ಮನೆಗೆ ಬಂದ ಮೇಲೆ ಬಾಕಿ ಉಳಿದಿದ್ದು ನೋಡ್ಕೊಳ್ಳೋಣ ಅಂತ ತುಂಟತನದಿಂದ ಅಂದ. ಇಲ್ಲ, ನಾನು ನಿನ್ನ ಜೊತೆ ಸಮಯ ಕಳೆಯೋದಕ್ಕೆ ಬಂದೆ, ನೀನು ನನ್ನ ಕಳಿಸ್ಬಿಡ್ತೀನಿ ಅಂದರೆ ನಾನು ಹೇಗೆ ಒಪ್ತೀನಿ, ಸಾಧ್ಯನೇ ಇಲ್ಲ, ನಾನು ಇನ್ನೇ ಇರ್ತೀನಿ ಬಾವ ಅಂತ ಹಠ ಹಿಡಿದ್ಲು. ಮರೆತು ಹೋದಂತಿದೆಯಾ, 24 ಗಂಟೆ ನೀನು ನನ್ನ ಗುಲಾಮಿ, ನಾನೇನು ಹೇಳಿದ್ರು ಅದನ್ನು ಮಾಡಬೇಕು, ಅದಕ್ಕೆ ಸಿದ್ಧ ಅಂದರೆ ನನಗೆ ಅಭ್ಯಂತರ ಇಲ್ಲ, ನೀನಿಲ್ಲೇ ಇರ್ಬೋದು ಅಂತಂದ ದೇವ್. ಸಾನ್ವಿಗೆ ಸ್ವಲ್ಪ ಹೆದರಿಕೆಯಾಗಿ ಜುಲ್ನುಂಗ್ತಾ, ಅಂದರೆ ಏನು ಮಾಡ್ತೀಯಾ ಬಾವ ಅಂತ ಕೇಳಿದ್ಲು. ಏನೋ ಅದು ನನ್ನ ಮೂಡ್ ಮೇಲೆ ನಿರ್ಧಾರ ಆಗುತ್ತೆ, ಅಷ್ಟಕ್ಕೂ ಪರ್ಸ್ನಲ್ ರೂಮ್ನಲ್ಲಿ ನೀನು ಮಾಡಿದ್ದನ್ನು ನಾನು ಯಾವುದನ್ನು ಮರ್ತಿಲ್ಲ, ರೊಚ್ಚೆ ಬಿಸಿ ಹಾಗೆ ಬಿಟ್ಬಿಟ್ಟೆ, ನತಾಶೆಯಿಂದ ಮೂಡ್ ಹಾಳಾಯಿತು ಅದಕ್ಕೆ ಬಿಟ್ಟೆ, ಇಲ್ಲ ಅಂದರೆ ಅಂತ ತುಂಟತನದಿಂದ ಅನ್ನುತ್ತಾ ನಡುಗನ್ ಗಿಲ್ತಾ, ಇವತ್ತಿಗೆ ನನ್ನ ಬ್ರಹ್ಮಚರ್ಯಕ್ಕೆ ಪೂರ್ತಿಯಾಗಿ ಬ್ರೇಕ್ ಬಿದ್ದಿರ್ತಿತ್ತು ಅಂತಂದ. ಸಾನ್ವಿ ಕಿಲಕಿಲ ನಗ್ತಾ ದೇವ್ ಕೆನ್ನೆಗಳು ಎಳಿತಾ, ನಂಗೆ ತಿಳಿದ ನನ್ನ ಬಾವನ ಬಗ್ಗೆ, ನನಗೆ ಕಂಫರ್ಟ್ ಇಲ್ಲದೆ ನನ್ನ ಯಾವುದಕ್ಕೂ ಬಲವಂತ ಮಾಡೋದಿಲ್ಲ ಅಂತ ಅಂದ್ಲು. ಆ ಮಾತಿಗೆ ದೇವ್ ಕಣ್ಣುಗಳನ್ನ ಹಾರಿಸ್ತಾ, ಏನೋ ಯಾರಿಗೊತ್ತು, ಆ ದಿನವೂ ಬರುತ್ತೇನೋ, ನಿನಗಿಷ್ಟ ಇಲ್ಲದಿದ್ರೂ ಬಲವಂತವಾಗಿ ನೀನು ನನ್ನ ಹತ್ರ ಇಟ್ಕೊಳ್ತೀನೇನೋ, ನೀನು ನೋಡಿದ್ಯಾ, ನಾನು ನೋಡಿದ್ದೀನ, ಅಂಥ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯ ಸಾನ್ವಿ ಅಂತ ಕೇಳ್ದ. ನೀನು ಹೋಗು ಅಂದರೂ ನಾನು ಹೋಗಲ್ಲ ಬಾವ, ಈ ಪ್ರಪಂಚವೇ ನೀನು ನನ್ನ ಬಲವಂತ ಮಾಡಿದ್ರು ಅದು ಪ್ರೀತಿಯಿಂದಲೇ ಆಗಿರುತ್ತೆ ಅಂತ ನಾನು ನಂಬ್ತೀನಿ, ಇನ್ನೆಂದು ಹೀಗೆ ಮಾತಾಡಬೇಡ ಬಾವ ಪ್ಲೀಸ್, ನಾನು ನಿನ್ನ ಬಿಟ್ಟು ಒಂದು ಕ್ಷಣವೂ ಇರಲಾರೆ, ಅಂಥದ್ದು ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲದೆ ದೂರ ಹೋಗ್ತೀನಿ ಅಂತ ಹೇಗಂತೀಯಾ ಅಂತ ಅಳ್ತಾ ಅಂದಿದ ತಕ್ಷಣವೇ ದೇವ್ ಆಕೆ ಕಣ್ಣೀರು ಒರೆಸ್ತಾ, ಸುಮ್ಮನೆ ಉದಾಹರಣೆಗೆ ಹೇಳಿದೆ ಸಾನ್ವಿ, ಪ್ರತಿಯೊಂದನ್ನೇ ಹೀಗೆ ಮನಸ್ಸಿಗೆ ತೆಗೆದುಕೊಂಡು ಅಳೋದನ್ನು ಬಿಟ್ಬಿಡು ನೀನು ಅಂತ ಮೃದುವಾಗ ಆಕೆ ಕಣ್ಣೀರನ್ನು ಒರೆಸಿ, ಸುಮ್ಮನೆ ಊಹಿಸ್ಕೊ, ಆ ಕ್ಷಣಗಳು ಬಂದರೆ ನೀನೇನು ಮಾಡ್ತೀಯೇ ಅಂತ ಕುತೂಹಲದಿಂದ ಕೇಳ್ದ. ಖಂಡಿತವಾಗಿ ಹೇಳಬಲ್ಲೆ ಬಾವ, ನಿನ್ನ ಮೇಲೆ ನನಗೆ ಎಷ್ಟು ಕೋಪ ಇದ್ದರೂ ನಿನ್ನ ಮೇಲೆಯೋ ಇರೋ ಪ್ರೀತಿ ಮಾತ್ರ ಯಾವತ್ತಿಗೂ ಸತ್ತು ಹೋಗಲ್ಲ, ನಾನು ಉಸಿರಾಡ್ತಿರೋ ಪ್ರತಿ ಕ್ಷಣವೂ ಆ ಉಸಿರಿನಲ್ಲಿ ನೀನೇ ಇರ್ತೀಯ, ನಿನ್ನ ಜೊತೆ ಇರಲು ಇಷ್ಟ ಇಲ್ಲ ಅಂತ ನಾನು ಎಂದಿಗೂ ಅಂದ್ಕೊಳ್ಳಲ್ಲ, ಯಾಕಂದರೆ ನೀನೇ ನನ್ನ ಪ್ರಪಂಚ, ನನ್ನನ್ನು ಹೀಗೆ ಬದಲಾಯಿಸಿದ್ದೆ ನೀನು, ನನ್ನ ಕಾಲುಗಳ ಮೇಲೆ ನಾನು ನಿಲ್ಲುವಂತ ಮಾಡಿದ್ದು ನೀನೆ ಅಂತ ನೀನು ಬಿಟ್ಟು ದೂರ ಹೋಗೋದು ನಡೆಯೋದು ಮಾತು, ಅದೆಂಥ ಪರಿಸ್ಥಿತಿಯಲ್ಲೇ ಆಗಲಿ ಅಂತ ತುಂಬ ಖಚಿತವಾಗಿ ಹೇಳಿದ್ಲು ಸಾನ್ವಿ. ಅಷ್ಟೇ, ದೇವ್ ತನ್ನ ತಲೆಯನ್ನು ಬಾಗಿಸಿ ತುಟಿಗಳು ಮುಟ್ಟಿ ತನ್ನ ಸಂತೋಷವನ್ನು ಆ ಮುತ್ತಿನಲ್ಲೇ ವ್ಯಕ್ತಪಡಿಸ್ದ. ಸಡನ್ನಾಗಿ ಕೊಡ್ತಿರೋ ಮುತ್ತಲ್ಲಿ ದೇವ್ ಪ್ರೀತಿಗಿಂತ ಹೆಚ್ಚಾಗಿ ಸಂತೋಷ ತಿಳಿತಿದ್ರೆ ಸಾನ್ವಿ ಕೂಡ ನಗ್ತಾ ಮುತ್ತಿಗೆ ಸಾಥ್ ನೀಡಿದ್ಲು. 10 ನಿಮಿಷಗಳಂತ ತುಟಿಗಳನ್ನ ಬಿಟ್ಟ ದೇವ್ ಆಕೆ ಮುಖದ ತುಂಬ ಮುತ್ತುಗಳಿಡ್ತಾ, ಹೀಗೆ ನನ್ನ ಜೊತೆ ಉಳಿದ್ಬಿಡು ಸಾನ್ವಿ, ನಿನ್ನನ್ನು ಬಿಟ್ಟು ನಾನು ಕೂಡ ಒಂದು ಕ್ಷಣನೂ ಇರಲಾರೆ ಅಂತ ಪ್ರೀತಿಯಿಂದ ಅಂದ. ಖಂಡಿತ ಬಾವ, ನೀನು ಹೋಗಂದ್ರೂ ನಾನು ಹೋಗಲ್ಲ ಸರಿನಾ, ಇನ್ಮೇಲಾದರೂ ಭಾವುಕನಾಗೋದನ್ನು ನಿಲ್ಲಿಸು ಬಾವ, ನೀನು ಯಾವಾಗಲೂ ಗಂಭೀರವಾಗಿ ಎದುರಿನ ಮನುಷ್ಯರಿಗೆ ಕಮಾಂಡ್ ಮಾಡುವಂತಿರಬೇಕು, ಆದರೆ ಹೀಗೆ ಅಳ್ತಾ ಅಲ್ಲ, ಹೀಗೆ ಅಳೋ ಬಾವ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ, ನನ್ನನ್ನು ಕೂಡ ನೀನು ಕಮಾಂಡ್ ಮಾಡಬೇಕು, ತನ್ನ ಇಷ್ಟಕ್ಕೆ ನನ್ನ ಬದಲಾಯಿಸ್ಕೊಳ್ಬೇಕು, ನಾನು ಕೂಡ ನನ್ನ ಭಾವನ ಮಾತನ್ನೇ ಕೇಳಬೇಕು ಅಂತ ದೇವ್ ಕೆನ್ನೆಗಳು ಹಿಡಿದು ಪ್ರೀತಿಯಿಂದ ಆತನ ಕಣ್ಣುಗಳೊಳಗೆ ನೋಡ್ತಾ ಹಿಡಿದ್ಲು ಸಾನ್ವಿ ಮಾತುಗಳಿಗೆ ದೇವ್ ಸಂತೋಷ ಆಕಾಶ ಮುಡ್ತು. ಸಾನ್ವಿನ ಬಿಡೋದು ಕನಸಿಲ್ಲ, ಆದರೆ ಅವನಿಗೆ ಈಗ ಮೀಟಿಂಗ್ ಸಂಬಂಧಿಸಿದ ಕೆಲವು ಕೆಲಸ ಇರೋದರಿಂದ ಸರಿ ಇನ್ನು ನನ್ನ ಡಿಸ್ಟರ್ಬ್ ಮಾಡದೆ ಹೊರಡು, ನನಗೆ ತುಂಬ ಕೆಲಸ ಇದೆ, ನೀನು ಇವತ್ತು ಬರ್ತೀಯ ಅಂತ ತಿಳಿದಿದ್ರೆ ಈ ಕೆಲಸಗಳೆಲ್ಲ ಮುಂಚಿತವಾಗಿ ಮುಗಿಸ್ಬಿಡ್ತಿದ್ದೆ, ಈ ವಾರ ಪೂರ್ತಿ ಫುಲ್ ಬ್ಯುಸಿಯಾಗಿ ಕೆಲಸಗಳು ಇಟ್ಕೊಂಡಿದ್ದೆ, ಒಂದು ವಾರದ ನಂತರ ನಿನ್ನ ಹತ್ರ ಬರೋದಕ್ಕೋಸ್ಕರ ಅಂತ ಸುಳ್ಳು ಕೋಪದಿಂದ ಹೇಳಿ, ಆದರೆ ನೀನೇನೋ ಸರ್ಪ್ರೈಸ್ ಅಂತ ಮುಂಚಿತವಾಗಿ ಬಂದು ಶಾಕ್ ಕೊಡೋದ್ರ ಜೊತೆಗೆ ಶಿಕ್ಷೆ ಹೆಸರನ್ನು ನನ್ನ ಜೊತೆ ಆಟ ಆಡಿದೆ ಅಂತಂದ. ಸಾನ್ವಿ ಹೆಗಲ್ ಮೇಲೆ ಹಲ್ಲಿನ ಗುರುತು ಕೊಡ್ತಾ, ಅಯ್ಯೋ ಅಂತ ಸಾನ್ವಿ ಕಿರ್ಚ್ತಾ ದೇವ್ ಹೆಗಲ್ ಮೇಲೆ ಹೊಡಿತಾ, ನಿನಗೆ ಒರಟು ಸರ್ಸ ಜಾಸ್ತಿ ಆಗೋಗಿದೆ ಬಾವ, ಇಷ್ಟಕ್ಕೂ ಮುಂಚೆ ನತಾಶ ನನ್ನ ಹೇಗೆ ನೋಡಿದ್ಲು ಗೊತ್ತಾ, ನೋಡು ಈ ಕೆನ್ನೆಗಳ ಮೇಲೆ ನಿನ್ನ ಹಲ್ಲಿನ ಗುರುತು, ಈ ತುಟಿಗಳ ಮೇಲೆ ನಿನ್ನ ಕಚ್ಚಿದ ಗುರುತು, ಇನ್ನು ಇಲ್ಲಿ ನೋಡು ಅಂತ ಸೆರಗನ್ನು ಸ್ವಲ್ಪ ಕೆಳಗೆ ಜಾರಿಸಿ ತನ್ನ ಎಡಭಾಗದ ಹೃದಯದ ಮೇಲೆ ದೇವಿಟ್ಟಿದ್ದ ಹಲ್ಲಿನ ಗಾಯವನ್ನು ತೋರಿಸಿದ ತಕ್ಷಣ ದೇವಲ್ಲಿ ತನ್ನ ನಾಲಿಗೆಯನ್ನು ಮುಟ್ಟಿ, ಇದೆಲ್ಲ ನೀನು ಮಾಡ್ಕೊಂಡೆ ಸಾನ್ವಿ, ಶಿಕ್ಷೆ ಅಂತ ಸಿಹಿ ಶಿಕ್ಷೆ ಕೊಟ್ಟು ನನ್ನ ಔಟ್ ಆಫ್ ಕಂಟ್ರೋಲ್ ಮಾಡಿದ್ರೆ ಇಂಥ ಶಿಕ್ಷೆಗಳೇ ಬರುತ್ತವೆ, ಅಷ್ಟಕ್ಕೂ 5.5 ವರ್ಷಗಳ ವಿರಹ ಸುಮ್ಮನೆ ಹೋಗುತ್ತಾ ಏನು, ಉಸಿರುಗಡಿಸ್ತೇ ಇರುತ್ತಾ ಅಂತ ತುಂಟತನದಿಂದ ಅಂತ ತನ್ನ ತೇವವಾದ ತುಟಿಗಳನ್ನ ಸಾನ್ವಿ ಎದೆ ಮೇಲಿಟ್ಟ.
ದೇವ್ ನೀಡ್ತಿರೋ ಆ ಸಿಹಿಯಾದ ನೋವನ್ನು ಎಷ್ಟೋ ಇಷ್ಟದಿಂದ ಬರೆಸ್ತಿರೋ ಸಾನ್ವಿ ದೇವ್ ಜುಟ್ಟಿನೊಳಗೆ ಕೈಯನ್ನು ಆಡಿಸ್ತಾ ಹಾಂ ಅಂತ ಸಣ್ಣದಾಗಿ ಸೌಂಡ್ ಮಾಡ್ತಿದ್ರೆ ದೇವ್ ನಗ್ತ ಸಾನ್ವಿಯನ್ನು ಟೇಬಲ್ ಮೇಲೆ ಕೂರಿಸಿ ಆಕೆ ನಡುವನ್ನು ಇಷ್ಟದಿಂದ ನೋಡ್ತಾ ಆಕೆಯಿಂದ ಬರ್ತಿರೋ ಶಬ್ದಕ್ಕೆ ಇನ್ನು ಉದ್ರೇಕಗೊಳ್ತಾ ಮತ್ತು ಹಲ್ಲಿನ ಗುರುತನ್ನು ಮತ್ತೊಮ್ಮೆ ಹೊಕ್ಕಳ ಮೇಲೆ ಇಟ್ಟ ತಕ್ಷಣ ಅಮ್ಮ ಅಂತ ಕಿರ್ಚಿ ಕಣ್ಣು ತೆರೆದ ಸಾನ್ವಿ ಕಿರು ಕೋಪದಿಂದ ದೇವ್ ಕಡೆ ನೋಡಿದ್ರೆ ನೀನು ಇಲ್ಲೇ ಇದ್ರೆ ಇಂಥದ್ದೇ ನಡೀತಿರುತ್ತೆ, ಸೊ ಬೆಟ ಸದ್ಯಕ್ಕೆ ನೀನಿಂದ ದೂರ ಇರು ಅಂತ ಅಂದ. ಸಾನ್ವಿ ತನ್ನೆರಡು ಕಾಲುಗಳನ್ನ ದೇವ್ ಚೇರ್ ಮೇಲೆ ಹಾಕಿ ಅತ್ತ ಇತ್ತ ತೂಗ್ತಾ ಬಾಗಿ ಕೂತ್ಕೊಂಡು ದೇವ್ ಮುಖದ ಎದುರು ಮುಖ ಇಟ್ಟು ನೋಡ್ತಾ ಹೋಗಲ್ಲ, ನಿನ್ನ ಡಿಸ್ಟರ್ಬ್ ಮಾಡೋದೇ ಕೆಲಸ ಆಗಿಟ್ಕೊಂಡಿರು, ನಾನು ಹೇಗೆ ಹೋಗ್ತೀನಿ, ಖಂಡಿತವಾಗಿ ನೀನು ಡಿಸ್ಟರ್ಬ್ ಆಗಲೇಬೇಕು ಬಾವಾ ಅಂತ ಅವನ್ನ ಆಡ್ಕೊತಿದ್ಲು. ಪ್ರೀ ಪ್ಲ್ಯಾನ್ಡಾಗಿ ಬಂದಿದ್ಯಾ, ಹಾಗಿದ್ರೆ ನಾನೇನು ಮಾಡ್ತೀನಿ, ಸೊ ಪ್ರಸ್ತುತ ನಾನು ಮಾಡೋ ಕೆಲಸವನ್ನು ಹೀಗೆ ಕೂತ್ಕೊಂಡು ಮಾಡಬೇಕು ಅಂತ ಸಾನ್ವಿ ಕೈಯಲ್ಲಿ ಒಂದು ಫೈಲ್ ಇಟ್ಟು ಇದರಲ್ಲಿರೋ ತಪ್ಪುಗಳನ್ನ ಪೂರ್ತಿಯಾಗಿ ಚೆಕ್ ಮಾಡಿ ತುಂಬ ಕ್ಲಿಯರಾಗಿ ಫೈಲನ್ನು ತಿರುಗಿ ನನಗೆ ಒಪ್ಪಿಸು ಅಂತ ಸಾನ್ವಿಗೆ ತನ್ನ ಲ್ಯಾಪ್ಟಾಪ್ ಕೂಡ ಕೊಟ್ಟು ಸಾನ್ವಿ ನಡುವನ್ನು ಹಿಡ್ಕೊಳತ್ಲೆ. ಮತ್ತು ನೀನೇನು ಮಾಡ್ತೀಯಂತೆ ಅಂತ ಓರೆಗಣ್ಣಿನಿಂದ ದೇವ್ನನ್ನು ನೋಡ್ತಾ ಕೇಳಿದ್ಲು ಸಾನ್ವಿ. ನೀನನ್ನು ಡಿಸ್ಟರ್ಬ್ ಮಾಡ್ತೀನಂತೆ, ಪ್ರಸ್ತುತ ನೀನು ನನ್ನ ಗುಲಾಮಿ ಅಂತೆ, ಸೊ ನಾನು ಹೇಳಿದ ಕೆಲಸ ನೀನು ಪ್ರತಿಯೊಂದು ಮಾಡಬೇಕಂತೆ ಅಂತ ಆಕೆ ಪಾದಗಳ ಮೇಲೆ ಕಿಲಿ ಇಡ್ತಿದ್ರೆ ಸಾನ್ವಿ ನಗ್ತಾ ನೀನು ಹೀಗೆ ಮಾಡಿದ್ರೆ ನಾನು ಹೇಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಬಾವಾ ಅಂತಂದು. ಸಾಧ್ಯ ಇಲ್ಲ ಮಿಸ್ಸಸ್ ದೇವ್ ಅಂತ ದೇವ್ ತುಂಟತನದಿಂದ ಅಂದ. ಸಾನ್ವಿ ನಗ್ತಾ ನಿನ್ನಿಷ್ಟ ಅಂತ ಲ್ಯಾಪ್ಟಾಪ್ ಒಂದು ಸೈಡ್ ಇಟ್ಟು ಫೈಲ್ ಓಪನ್ ಮಾಡಿ ಸಾನ್ವಿಯನ್ನು ಕೆನ್ನೆಗಳ ಕೆಳಗೆ ಕೈಗಳಿಟ್ಕೊಂಡು ನೋಡ್ತಾ ಉಳ್ಕೊಂಡ ದೇವ್ ಆಕೆ ವರ್ಕಿಂಗ್ ಸ್ಕಿಲ್ಸ್ ನೋಡಲು. 1 ಗಂಟೆಯಲ್ಲಿ ಫೈಲ್ ಪೂರ್ತಿ ವೆರಿಫೈ ಮಾಡಿ ಸಾನ್ವಿ ತಪ್ಪುಗಳನ್ನೆಲ್ಲ ಚೆಕ್ ಮಾಡಿ ಆಲ್ ಕ್ಲಿಯರ್ ಬಾವಾ ತಗೋ ಅಂತ ಲ್ಯಾಪ್ಟಾಪ್ ದೇವ್ ಮುಂದೆ ಇಟ್ಟ ತಕ್ಷಣ ದೇವ್ ಫೈಲ್ ಪೂರ್ತಿ ವೆರಿಫೈ ಮಾಡಿದ ನಂತರ ಗುಡ್ ಹೀಗೆ ಮಾಡ್ತಿರು ಅಂತ ತುಂಬ ನಾರ್ಮಲ್ ಆಗಂದ. ಸಾನ್ವಿ ಬೇಸರದಿಂದ ಮುಖ ಇಟ್ಕೊಂಡು ಇಷ್ಟು ಕಷ್ಟಪಟ್ಟು ಹೇಳಿದ ಕೆಲಸ ಮಾಡಿದ್ರೆ ಜಸ್ಟ್ ಸಪ್ಪೆಯಾಗಿ ಜಸ್ಟ್ ಗುಡ್ ಅಂತ ಹೇಳ್ತೀಯ ಬಾವಾ, ಹೋಗು ನಾನು ಹೊರಟಾದೆ ಅಂತಂತ ಮುಖ ಉಬ್ಬಿಸ್ಕೊಂಡು ಸಾನ್ವಿಗೆ ನೆನೆ ಕಚ್ಚಿ ಅವಳನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಎಂದೂ ಕೂಡ ಕಷ್ಟಪಡೋ ವ್ಯಕ್ತಿಯನ್ನು ಆಕಾಶ ಮುಟ್ಟುವಷ್ಟು ಹೆಚ್ಚಾಗಿ ಹೊಗಳಬಾರ್ದು ಸಾನ್ವಿ, ಯಾವಾಗಲೂ ಆತನ ಕಾಲುಗಳು ನೆಲದ ಮೇಲೇ ಇರಬೇಕು ಅಂದರೆ ಹೊಗಳಿಕೆ ಬಿದ್ದು ಹೋಗಬಾರ್ದು. ಬಿಸ್ನೆಸ್ ರೂಲ್ಸ್ನಲ್ಲಿ ಇದು ಮೊದಲ ರೂಲ್, ನೆನ್ಪಿಟ್ಕೋ. ನಮ್ಮ ಸುತ್ತಮುತ್ತ ಎಲ್ಲರೂ ನಮ್ಮನ್ನು ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಅಂಥ ಮಾತುಗಳ ಮೂಲಕ ಅವ್ರಿಗೆ ನಾವು ಸಡ್ಲ ಆಗಬಾರ್ದು ಅಂದರೆ ನಾವು ಯಾವಾಗಲೂ ನ್ಯೂಟ್ರಲ್ ಆಗಿರಬೇಕು ಅಂತಂದ ದೇವ್. ಏನೋ ಹೋಗ್ಬಾವ ಅಂತ ಸಾನ್ವಿ ಜಾರ್ತಿ ಸೆರಗನ್ನು ಸರಿ ಮಾಡಿಕೊಡ್ತಿದ್ರೆ ದೇವ್ ಪೂರ್ತಿಯಾಗಿ ಎಳೆದು ಹಾಕಿ ಇಷ್ಟೊತ್ತು ಮುಂಚೆ ನನ್ನ ಪ್ರೊವೋಕ್ ಮಾಡೋದಕ್ಕೆ ಸೀರೆ ಪೂರ್ತಿ ತೆಗೆದು ಹಾಕಿದೆ ಅಲ್ವಾ, ಸೊ ಪ್ರಸ್ತುತ ಆ ಸೀರೆ ಪೂರ್ತಿ ತೆಗೆದು ಹಾಕಿ ನನ್ನ ಮಡಲು ಕೂರು ಅಂತ ಆರ್ಡರ್ ಮಾಡ್ದಂತ ಹೇಳ್ದ ದೇವ್. ದೊಡ್ಡದಾಗಿ ಶಾಕ್ ಆದ ಸಾನ್ವಿ ಕಣ್ಣು ದೊಡ್ಡದು ಮಾಡಿ ಏನು ಮಾತಾಡ್ತಿದ್ಯಾ ಬಾಬಾ ನೀನು ಅಂತ ಕಿರ್ಚಿದ್ರೆ ದೇವ್ ಅಷ್ಟೊತ್ತಿಗಾಗಲೇ ತನ್ನ ಕುತ್ತಿಗೆ ನಾಲಿಗೆಯಿಂದ ಸೆವರ್ತಾ ಹೇಳಿದನ್ನು ಮಾಡು ಅಂತ ಅಸ್ಕಿ ವಾಯ್ಸ್ನಲ್ಲಿ ಆರ್ಡರ್ ಮಾಡ್ದಂತ ಹೇಳ್ದ. ಆತನ ಮುಖವನ್ನು ದೂರ ಸರಿಸಿ ಸಾನ್ವಿ ನೋ ಅಂತ ತಲೆ ಅಡ್ಡವಾಗಿ ಆಡಿಸ್ತಿದ್ರೆ ದೇವ್ ತುಟಿಗಳು ಕನ್ನಿಂಗ್ ಸ್ಮೈಲ್ ಮೂಡ್ತು. ಆ ಸ್ಮೈಲ್ ನೋಡಿ ಸಾನ್ವಿಗೆ ಯಾಕೋ ಡೇಂಜರ್ ಬೆಲ್ಸ್ ಹೊಡೆದಂತ ಮನಸ್ಸು ಎಚ್ಚರಿಸ್ತಿದ್ರೆ ಇನ್ನು ನಾನು ಮನೆಗೆ ಹೋಗ್ತೀನಿ ಬಿಡ್ಬಾವ ಅಂತ ಕೆಳಗೆ ಇಳಿಯೋದಕ್ಕೆ ಹೋದ್ಲು. ಆದರೆ ದೇವ್ ಆಕೆಯನ್ನು ತಡೆದು ತನ್ನ ಬೆರಳುಗಳು ಮೃದುವಾಗಿ ಟಚ್ ಮಾಡ್ತಿದ್ರೆ ಸಾನ್ವಿ ಕಂಗಾಲಾಗಿಂದ ಕೆಳ್ಕೊಳ್ಳೋದಕ್ಕೆ ಹೋದ್ಲು ತನ್ನ ಕಾಲನ್ನ. ಆದರೆ ದೇವ್ ಬಿಡದೆ ನಾನೇನು ನಿನ್ನ ಕಾಲು ಹಿಡಿದು ಆಶೀರ್ವಾದ ತಗೊಳ್ತಿಲ್ಲ, ನೀನು ಅಷ್ಟೊಂದು ಕಂಗಾಲು ಬೀಳೋದಕ್ಕೆ ಇಂಥ ಟೈಮ್ನಲ್ಲಿ ಕಾಲು ಮುಟ್ಟಬಹುದು ಅಂತ ಕಾಲಿನ ಕಿರುಬೆರಳನ್ನು ಮುಟ್ಟಿ ಹಲ್ಲಿನಿಂದ ಜಿಗಿತಾ ನಾನು ಆಫರ್ ಕೊಟ್ಟಾಗ ತೆಗೆದುಕೊಳ್ಬೇಕು ಸಾನ್ವಿ, ನೀನು ಬೇಕು ಅಂದಾಗ ಆಫರ್ಸ್ ಬರಲ್ಲ, ನೀನು ಆಫರ್ ವೇಸ್ಟ್ ಮಾಡಿಕೊಂಡೆ ಅನಾವಶ್ಯಕವಾಗಿ, ಸೊ ಯುವರ್ ಟೈಮ್ ಇಸ್ ಓವರ್, ಮೈ ಟೈಮ್ ಇಸ್ ಸ್ಟಾರ್ಟ್ ನಾವ್ ಅಂತ ಸ್ವಲ್ಪ ಕೊಂಚ ಸಾನ್ವಿ ಸೀರೆಯನ್ನು ಪಕ್ಕಕ್ಕೆ ಸರಿಸ್ತಾ ದೇವ್ ಕೈಗಳ ಮೇಲೆ ಸಾನ್ವಿ ತನ್ನ ಕೈಗಳಿಟ್ಟು ಪಾವ ಪ್ಲೀಸ್ ಇದು ಆಫೀಸ್ ಅಂತ ಸಣ್ಣ ಧ್ವನಿಯಲ್ಲಂದ್ಲು. ಅಷ್ಟೊತ್ತಿಗಾಗಲೇ ನಡಕ್ತಿದ್ದ ಶರೀರವನ್ನು ತನ್ನ ಹತೋಟಿಗೆ ತರೋದಕ್ಕಾಗದೆ ಈ ವಿಷಯ ಇಷ್ಟೊತ್ತಿಗೆ ಮುಂಚೆ ನೆನಪಿಗೆ ಬರಲಿಲ್ವೇ ಸಾನ್ವಿ ಅಂತ ಮುಗ್ಧವಾಗಿ ಕೇಳ್ತಿರೋ ದೇವ್ನ ನೋಡಿ ಸಾನ್ವಿ ಹಲ್ಲು ಕಚ್ತಾ ಏನೋ ನಿನ್ನ ಆಟ ಆಡಿಸೋಣ ಅಂತ ಆಗ ಮಾಡದೆ ಹೊರತು ಬೇಕು ಅಂತಲ್ಲ ಬಾವ, ಆದರೂ ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ, ನಾನು ಸೀರೆ ತೆಗೆದು ನಿನ್ನ ಮುಂದೆ ನಿಲ್ಬಲ್ಲೇನಾ ಅಂತ ಅಂತಿರುವಾಗಲೇ ದೇವ್ ತನ್ನ ಕೈಗಳಿಗೆ ಕೆಲಸ ನೀಡಿ ಸಾನ್ವಿ ಸೀರೆನ ಆಕೆಯಿಂದ ಪೂರ್ತಿಯಾಗಿ ಬೇರ್ಪಡಿಸಿ ಕ್ಯಾಬಿನ್ ಡೋರ್ ರಿಮೋಟ್ನಿಂದ ಲಾಕ್ ಮಾಡಿ ಆಲ್ರೆಡಿ ಕರ್ಟನ್ಸ್ ಹಾಕಿರೋದ್ರಿಂದ ತನ್ನ ಕ್ಯಾಬಿನ್ಗೆ ಯಾರೂ ಬರೋ ಅವಕಾಶ ಇಲ್ಲ ಅಂತ ಅರ್ಥ ಆದಮೇಲೆ ಆಕೆ ಬೆನ್ನಿನ ಮೇಲೆ ತುಟಿಗಳನ್ನ ಒತ್ತಿ ಈ ವಿಷಯ ಇಷ್ಟೊತ್ತಿಗೆ ಮುಂಚೆ ನೆನಪಿಗೆ ಬರಲಿಲ್ಲ, ಯಾಕೆ ಮಾರಯ್ಯ ನನ್ನ ಸೋಸಲು ನಿನ್ನಷ್ಟು ನೀನಾಗಿ ಮಾಡಿದ ಕೆಲಸ ಈಗ ನನ್ನ ಟೈಮ್ನಲ್ಲಿ ಮಾಡ್ತಿದ್ದೀನಿ ಅಂತ ಅನ್ನೋದ್ಲೇ ಬೆನ್ನಿನ ಮೇಲೆ ತನ್ನ ಹಲ್ಲಿನ ಗುರುತು ಮೂಡಿಸಿ ಅದರ ಮೇಲೆ ತುಟಿಗಳಿಟ್ಟು ಸಾನ್ವಿಯನ್ನು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋದ. ಹಾಗೆ ಕರ್ಕೊಂಡು ಹೋದವನು ಪೂರ್ತಿಯಾಗಿ ತನ್ನ ಮಾಯೆಯಲ್ಲಿ ಮುಳುಗಿಸಿ ಕೊನೆಯಲ್ಲಿ ಆಕೆಯನ್ನು ಬಿಟ್ಬಿಡ್ತಾ ಮಡಿಲಿನಿಂದ ಎಪ್ಪಿಸಿ ಲ್ಯಾಪ್ಟಾಪ್ ಕಡೆ ಮುಖ ತಿರುಗಿಸ್ದ. ಸಾನ್ವಿ ಆಶ್ಚರ್ಯವಾಗಿ ದೇವ್ ಕಡೆ ನೋಡ್ತಾ ಲಂಗ ಮತ್ತು ಬ್ಲೌಸ್ ಸರಿ ಮಾಡಿಕೊಂಡು ಸೀರೆ ತೆಗೆದುಕೊಂಡು ಉಟ್ಕೊಳ್ತಿದ್ರು. ದೇವ್ನ ಊಟ ಮಾತ್ರ ಲ್ಯಾಪ್ಟಾಪ್ನಿಂದ ಪಕ್ಕಕ್ಕೆ ಸರಿಯಿಲ್ಲ. ಸಾನ್ವಿ ಸೀರೆ ಉಟ್ಕೊಂಡ ನಂತರ ನನಗೆ ನೀನು ಏನೇನೂ ಅರ್ಥ ಆಗ್ತಿಲ್ಲ ಬಾವ, ನನ್ನ ಪೂರ್ತಿಯಾಗಿ ನಿನ್ನ ಮಾಯೆಯಲ್ಲಿ ಮುಳುಗಿಸ್ಬಿಡ್ತೀಯ, ಕೊನೆಯಲ್ಲಿ ಬಿಟ್ಬಿಡ್ತೀಯ, ನಿಜಕ್ಕೂ ನಿನ್ನ ಉದ್ದೇಶ ಏನು ಅಂತ ಅಸಹನೆಯಿಂದ ಕೇಳಿದ್ದು ದೇವ್ ಹಾಗೆ ಮಾಡಿದ ಇಷ್ಟ ಆಗದೆ.
ಇಟ್ಸ್ ಎ ಗೇಮ್ ಸಾನ್ವಿ ಅಂತ ಚೇರ್ನಿಂದ ಟರ್ನ್ ಆದ ದೇವ್ ಸೈಡ್ ಸ್ಮೈಲ್ನೊಂದಿಗೆ ಸಾನ್ವಿ ಕಡೆ ನೋಡ್ತಾ, ನೀನು ಹೇಗೆ ನನ್ನ ಫೀಲಿಂಗ್ಸನ್ನು ಟಾಪ್ವರೆಗೂ ತೆಗೆದುಕೊಂಡು ಹೋಗ್ಬಿಟ್ಬಿಟ್ಯೋ, ಇವಾಗ ನಾನು ಕೂಡ ಹಾಗೇ ಮಾಡಿದೆ ಅಷ್ಟೇ. ಇನ್ನು ಮನೆಗೆ ಹೋಗ್ತೀಯಾ ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀನಿ ಅಂದರೂ ನನಗೆ ಅಭ್ಯಂತರ ಇಲ್ಲ ಅಂತ ಬೆರಳುಗಳನ್ನ ಮುರಿತಾ ಹೇಳ್ದ. ಸಾನ್ವಿ ಹಲ್ಲು ಕಚ್ಕೊಡ್ತಾ ಇಲ್ಲೇ ಇರ್ತೀನಿ, ಮನೆಗೆ ಹೋಗಿ ಮಾಡೋ ಕೆಲಸ ಏನಿಲ್ಲ ಅಂತಂದರೆ, ನಿನ್ನಿಷ್ಟ ಆದರೆ ಪಾಪ ತಾತ ನಿನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದಾರಂತೆ. ಬೆಳಗ್ಗೆ ನಿನ್ನ ಬಗ್ಗೆನೇ ಡಿಸ್ಕಷನ್ ಗೊತ್ತಾ? ಸಾನ್ವಿನ ಯಾವಾಗ ಕರ್ಕೊಬರ್ತೀಯಾ, ಆಕೆ ನೀನು ಬೇಸರ ಪಡಿಸ್ತಿದ್ಯಾ, ಇನ್ನೊಂದು ಸಾರಿ ಆಕೆನ ಬೇಸರ ಪಡಿಸಿದ್ರೆ ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ ದೇವ್ ಅಂತ ನನಗೆ ವಾರ್ನಿಂಗ್ ಕೊಟ್ಟರು ಅಂತ ಅಂದ ತಕ್ಷಣವೇ ಸಾನ್ವಿ ತುಟಿಗಳ ಮೇಲೆ ಮೂಡಿದ ನಗುವಿನೊಂದಿಗೆ, ತಾತಯ್ಯ ಟೂ ಗುಡ್, ಅದಕ್ಕೆ ನನಗೆ ತಾತಯ್ಯ ಅಂದರೆ ತುಂಬ 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 ಇಷ್ಟ. ಸರಿ ಬಾಬಾ, ನಾನು ಮನೆಗೆ ಹೋಗ್ತಿದ್ದೀನಿ, ಬಾಯ್ ಅಂತ ಹಗುರವಾಗಿ ಹಾರೋ ಚಿಟ್ಟೆಯಂತೆ ಅಲ್ಲಿಂದ ಮಾಯವಾಗಿ ಕಾರ್ನಲ್ಲಿ ಪ್ರತ್ಯಕ್ಷವಾಗಿ ಮ್ಯಾನ್ಷನ್ ಕಡೆ ಕಾರನ್ನು ಓಡಿಸಿದ್ಲು. ಸಾನ್ವಿ ಹೊರಟು ಹೋಗ್ತದೆ. ದೇವ್ನಗ್ತಾ ಎದುರಿಗಿದ್ದ ವಾಟರ್ ಕುಡಿದ್ಬಿಟ್ಟು, ನೈಟಿಗೆ ಇಡ್ತೀನಿ ಕಣೆ ನೀನು ಪೂಜೆ, ಖಂಡಿತವಾಗಿ ಈ ದಿನ ನೈಟ್ ನೀನು ಮುಗಿದು ಹೋದೆ ಸಾನ್ವಿ ನನ್ನ ಕೈಯಲ್ಲಿ ಅಂತ ಕನ್ನಿಂಗಾಗಿ ಅಂದ್ಕೊಳ್ತಾ ಕೆಲಸವನ್ನು ಬೇಗ ಕಂಪ್ಲೀಟ್ ಮಾಡಿ ಬೇಗ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಂತೆ ಸಾಯಂಕಾಲ 4 ಗಂಟೆ ಅಷ್ಟರಲ್ಲೇ ತನ್ನ ಕೆಲಸವನ್ನು ಮಧ್ಯಾಹ್ನದ ಊಟ ಕೂಡ ಮಾಡದೆ ಕಂಪ್ಲೀಟ್ ಮಾಡಿದ ದೇವ್. 4 ಗಂಟೆಗೆ ಮನೆಗೆ ಹೊರಟವನು ದಾರಿಯಲ್ಲಿ ಶಾಪಿಂಗ್ ಮಾಲ್ ಹತ್ರ ತನಗೆ ಬೇಕಾದಂಥ ಉಡುಗೊರೆಯನ್ನು ತೆಗೆದುಕೊಂಡು ಮನೆಗೆ ಬಂದ. ತಾನು ಮನೆಗೆ ಹೋಗುವಷ್ಟರಲ್ಲೇ ಪ್ರಯಾಗ್, ಸಾನ್ವಿ, ರಾಘವ್ ರೆಡ್ಡಿಯವರು, ಅನ್ಸೂಯ ಅವರು 4 ಕ್ಯಾರಮ್ಸ್ ಆಡ್ತಾ ಬ್ಯುಸಿ ಆಗಿಬಿಟ್ಟಿದ್ರು. ಅವ್ರನ್ನ ನೋಡಿದ ದೇವ್ ಶಬ್ದ ಮಾಡದೆ ತನ್ನ ರೂಮಿಗೆ ಹೋಗಿ ತಾನು ತಂದಿದ್ದನ್ನು ಕಬೋರ್ಡ್ನಲ್ಲಿ ಬಚ್ಚಿಟ್ಟು ಫ್ರೆಶ್ ಅಪ್ ಆಗಿ ಕೆಳಗೆ ಬಂದು, ಮನೆಗೆ ಒಬ್ಬ ಮನುಷ್ಯ ಅಷ್ಟೊಂದು ಸುಸ್ತಾಗಿ ಬಂದಿದ್ದಾನೆ, ಆತನ್ನು ಲೆಕ್ಕಿಸ್ಕೊಳ್ಳೋರು ಯಾರಾದರೂ ಇದ್ದಾರಾ ಇಲ್ವಾ ಅಂತ ಗಂಭೀರ ಧ್ವನಿಯಲ್ಲಿ ಕೇಳಿದ ತಕ್ಷಣವೇ ತಲೆ ಎತ್ತಿದ ಪ್ರಯಾಗ್, ಬಾವಾ ಅಂತ ಕಿರ್ಚ್ತಾ ಓಡ್ ಬಂದು ದೇವ್ ಮೇಲೆ ಬಿದ್ದು ಕುತ್ತಿಗೆ ಸುತ್ತಲೂ ಕೈ ಹಾಕಿ ಕೆನ್ನೆ ಮೇಲೆ ಮುತ್ತಿಟ್ಟ ತಕ್ಷಣವೇ ಚೀ ಅನ್ನುತ್ತಾ ದೇವ್ ಪ್ರಯಾಗ್ನನ್ನು ಕೆಳಗೆ ತಳ್ಳಿ, ಲೋ ಮೂರ್ಖ, ಬ್ರೈನ್ಲೆಸ್ ಬೆಫೆಲೋ, ನೀನು ನನಗೆ ಮುತ್ತಿಡೋದು ಏನೋ ಅಂತ ಕೆನ್ನೆ ಮೇಲೆ ಪ್ರಯಾಗ್ ತುಟಿಗಳ ತೇವವನ್ನು ಒರೆಸ್ಕೊಂಡ್ರೆ ಅನ್ಸೂಯ ಅವರು, ರಾಘವ್ ರೆಡ್ಡಿ ಅವರು, ಸಾನ್ವಿ ನಗ್ತಾ ಅವರನ್ನೇ ನೋಡ್ತಿದ್ರು. ಕೆಳಗೆ ಬಿದ್ದು ಪ್ರಯಾಗ್ ಉದ್ವೇಗದಿಂದ ಬಾವಾ ಅಂತ ಕಿರ್ಚ್ತಾ ಮೇಲಕ್ಕಿದ್ದು ಎಷ್ಟೋ ಪ್ರೀತಿಯಿಂದ ಮುತ್ತಿಟ್ರೆ ಚೀಚಿ ಅಂತೀಯಾ ಅಂತ ಅಂತಿದ್ರೆ ದೇವ್ ಇರಿಟೇಟ್ ಆಗ್ತಾ, ಚಿಕ್ಕೊಂಥರ ಮಾತಾಡಬೇಡ ಪ್ರಯು, ನನ್ನ ಹೆಂಡತಿ ಮುಂದೆ ನೀನು ನನಗೆ ಮುತ್ತಿಟ್ರೆ ನನ್ನ ಹೆಂಡತಿ ಎಷ್ಟು ಬೇಸರ ಪಡ್ತಾಳೆ ಅಂತ ಅರ್ಥ ಮಾಡ್ಕೊಳ್ಳಲ್ವ ನೀನು? ನನ್ನ ಪ್ರಾಪರ್ಟಿ ಪೂರ್ತಿ ಆಕೆ ಸ್ವಂತ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾಳೆ ಇವತ್ತು ಆಫೀಸ್ನಲ್ಲಿ, ಗೊತ್ತಾ ಅಂತ ಅಂದ ತಕ್ಷಣವೇ ಸಾನ್ವಿ ಅಂತೂ ಪೂರ್ತಿ ಕಂಗಾಲಾಗಿ ಬಾವಾ ಅಂತಿದ್ರೆ, ಹೌದಾ ಬಾವಾ, ಏನಾಯಿತು ಬಾವಾ ಆಫೀಸ್ನಲ್ಲಿ? ಸಾನ್ವಿನಿ ಎಷ್ಟು ಕೇಳಿದ್ರು ಹೇಳಿಲ್ಲ, ಸೀಕ್ರೆಟ್ಸ್ ಅಂತ ಬಚ್ಚಿಟ್ಟಿದ್ದಾಳೆ. ಈ ಅಣ್ಣನ ಹತ್ರ ಸೀಕ್ರೆಟ್ಸ್, ನೀನು ಹೇಳು ಬಾವಾ ಏನಾಯಿತು ಅಂತ ಕುತೂಹಲದಿಂದ ಕೇಳ್ದ ಪ್ರಯಾಗ್. ಸಾನ್ವಿ ಕಡೆ ನೋಡ್ತಿದ್ದ ದೇವ್ ಕಣ್ಣುಗಳಿಂದಲೇ ಹೇಳ ಅಂತ ತುಂಟತನದಿಂದ ಕೇಳ್ದ. ಸಾನ್ವಿ ಅಳೋ ಮುಖ ಇಟ್ಕೊಂಡು ಪ್ಲೀಸ್ ಅನ್ನೋ ಹಾಗೆ ಮುದ್ದಾಗಿ ತುಟಿಗಳನ್ನ ಮುದುಡ್ಕೊಂಡು ಹೇಳಬೇಡ ಅನ್ನೋ ಥರ ಮುಖ ಮಾಡಿದ್ಲು. ಹಾಗಿದ್ರೆ ಮುತ್ತಿಕ್ಕು, ಅದು ಕೂಡ ಇವಾಗಲೇ ಅನ್ನೋ ಹಾಗೆ ತನ್ನ ತುಟಿಗಳ ಮೇಲೆ ತೋರು ಬೆರಳಿಟ್ಟು ತಟ್ಕೊಳ್ತಾ ಸಾನ್ವಿ ಕನಸನ್ನೆಲ್ಲೇ ತನ್ನ ಇಂಟೆನ್ಷನ್ ತಿಳಿಸ್ತಾ ದೇವ್. ಆ ಏಟಿಗೆ ಸಾನ್ವಿ ಕಣ್ಣು ದೊಡ್ಡದು ಮಾಡಿ ಹೆದರ್ತಾ ದೇವ್ ಕಡೆ ನೋಡಿದ್ಲು. ಆಕೆ ಎಕ್ಸ್ಪ್ರೆಷನ್ಸ್ ನೋಡಿ ದೇವ್ ನಗ್ತಾ, ಇವತ್ತು ಸಾನ್ವಿ ಮಾಡಿದ ಕೆಲಸ ವಂಡರ್ಫುಲ್, ನನಗೆ ಆಶ್ಚರ್ಯ ಆಯ್ತು ಗೊತ್ತಾ. ನನ್ನ PA ಸ್ವಲ್ಪ ಓವರ್ ಮಾಡಿದ್ರೆ ಆಕೆ ಪೊಸಿಷನ್ ಏನು, ಪ್ಲೇಸ್ ಎಲ್ಲಿದೆಯೋ ತೋರಿಸಿ ವಾರ್ನಿಂಗ್ ಕೊಟ್ಟಿದ್ದಾಳೆ. ಆಕೆ ಇಷ್ಟು ಧೈರ್ಯ ಇದೆಯಾ ಅಂತ ಅಂದ್ಕೊಳ್ಳೇ ಇಲ್ಲ ನಾನು. ನನಗಂತೂ ತುಂಬ ಆಶ್ಚರ್ಯ ಅನ್ನಿಸ್ತಿದೆ ಇವತ್ತಿಗೂ ಕೂಡ ಅಂತ ನೈಟ್ ಡ್ರೆಸ್ನಲ್ಲಿದ್ದ ಸಾನ್ವಿಗೆ ಸಣ್ಣದಾಗಿ ಕಣ್ಣು ಹೊಡೆದು ತುಂಟತನದಿಂದ ಹೇಳಿ ಪ್ರಯಾಗ್ ಕಡೆ ನೋಡುವಷ್ಟರಲ್ಲೇ ಪ್ರಯಾಗ್ ದೊಡ್ಡದಾಗಿ ನಗ್ತಾ, ಮತ್ತೆ ಯಾರು ಟ್ರೈನಿಂಗ್ ಅಂದ್ಕೊಂಡಿದ್ಯಾ, ಈ ಪ್ರಯಾಗ್ ಟ್ರೈನಿಂಗ್ ಅದು. ಈ ಪ್ರಯಾಗ್ ಒಂದು ಸಾರಿ ಒಂದು ಕೆಲಸ ಹಿಡ್ಕೊಂಡ್ರೆ ಖಂಡಿತವಾಗಿ ಅದನ್ನು ಕಂಪ್ಲೀಟ್ ಮಾಡೇ ತೀರ್ತಾನೆ. ನನ್ನ ತಂಗಿಗೆ ಧೈರ್ಯ ತುಂಬಿದ್ದೆ ನಾನು. ಅಮೇರಿಕಾದಲ್ಲಿ ಧೈರ್ಯ ಇನ್ನೂ ಟಾನಿಕ್ ಮಾರ್ತಿದ್ರೆ ₹1000 ಕೊಟ್ಟು ತಂದು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಸಾನ್ವಿ ಕೈಯಲ್ಲಿ ಕೊಡಿಸಿದ್ದೆ ಗೊತ್ತಾ ಅಂತ ಅಂತಿದ್ರೆ ರಾಘವ್ ರೆಡ್ಡಿ ಅವರು ಪ್ರಯಾಗ್ ತಲೆ ಮೇಲೆ ಕುಟ್ಟಿ ಬಾಯಿ ಮುಚ್ಚು ಅಂದರೆ ಅನ್ಸಿ ಅವರು ಬೆನ್ನ ಮೇಲೆ ಹೊಡೆದು ಬಡಾಯಿ ಸಾಕು ಇನ್ನು ಬಾಯಿ ಮುಚ್ಚು ಅಂತಂದರು ಅವರು ಕೂಡ. ಇನ್ನು ಅನ್ಸೂಯ ಅವರು ಎದುರಿಗಿದ್ದ ದೇವನನ್ನು ಮೃದುವಾಗಿ ಸೈಡ್ನಿಂದ ಅಪ್ಕೊಂಡು ಹೇಗಿದೆಯಾ ದೇವ್ ಅಂತ ಪ್ರೀತಿಯಿಂದ ಕೇಳಿದ್ರು.
ಚೆನ್ನಾಗಿದ್ದೀನಿ ಆಂಟಿ. ಇಷ್ಟು ದಿನಗಳಿಗಾದರೂ ನಮ್ಮನೆ ನೆನಪಿಗೆ ಬಂದದ್ದು ತುಂಬ ಸಂತೋಷ. ಕನಿಷ್ಠ ಇವಾಗಲಾದರೂ ಬಂದ್ರಿ ಅಂತಂದ ಸ್ವಲ್ಪ ಕೋಪದಿಂದ ದೇವ್. ಏನು ಮಾಡೋಣ ಹೇಳು ಮಗನೇ, ನೀನೇನೋ ಇವನ್ನ ಅಲ್ಲಿಗೆ ಕಳಿಸಿ ಆಫೀಸನ್ನು ಒಪ್ಪಿಸ್ದೆ. ನಿನಗೆ ಗೊತ್ತು ತಾನೇ ಇವನು ಎಷ್ಟು ದೊಡ್ಡ ಕೋತಿ ಅಂತ. ಇವನ ಚೇಷ್ಟೆಗಳಿಂದ ಯಾವ ವಿದೇಶಿ ಹುಡುಗಿಯನ್ನು ಕರ್ಕೊಂಡು ಬಂದು ಸೊಸೆ ಅಂತ ನನ್ನ ತಲೆ ಮೇಲೆ ಕೂರಿಸ್ತಾನೇನೋ ಅನ್ನೋ ಹೆದರಿಕೆಯಿಂದ ಇವನ ಬೆನ್ನ ಹಿಂದೆಯೇ ನಾನು ಹೋಗಿ ಇವನನ್ನು ಕಂಟ್ರೋಲ್ ಮಾಡಬೇಕಾಯ್ತು. ಇನ್ನು ಇವನಿಗೂ ಪದ್ಧತಿಯಾಗಿರೋ ಹುಡುಗಿ ನೋಡಿ ಮದುವೆ ಮಾಡಬೇಕು ದೇವ್ ಅನ್ನಲಾಗಿ, ಈ ಕೋತಿಯನ್ನು ಮಾಡ್ಕೊಳ್ಳೋದಕ್ಕೆ ರಿಂಗ್ ಮಾಸ್ಟರ್ ಸಿಗ್ಬೇಕು ತಾನೇ ಆಂಟಿ, ಇವನ ಗಲಾಟೆಯನ್ನು ಬರ್ಸೋದಕ್ಕೆ ಅಂತ ಅಂದ ದೇವ್ ತುಂಟತನದಿಂದ. ನಾನೇನು ಕೋತಿಯಲ್ಲ ಅಂತ ಪ್ರಿಯಾಗ್ ಉದ್ವೇಗದಿಂದ ಅಂತಿದ್ರೆ, ಹೌದು ನನ್ನಣ್ಣ ಹ್ಯಾಂಡ್ಸಮ್ ಗಾಯ್, ಆತನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿಯರು ಕ್ಯೂ ನಿಲ್ತಾರೆ ಗೊತ್ತಾ ಅಂತ ತನ್ನ ಅಣ್ಣನ ನೀವೇನು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಅತ್ತಿಗೆ ಖಂಡಿತವಾಗಿ ಈ ಅಣ್ಣನ ಲೈಫ್ಗೆ ಬರೋದಕ್ಕೆ ರೆಡಿಯಾಗಿರ್ತಾಳೆ ಇವತ್ತಿಗೆ. ಅಣ್ಣನ ಹುಡ್ಕೊಂಡು ಬಂದು ನೀನೇ ನನ್ನ ಪ್ರಾಣ, ನೀನು ಇಲ್ದಿದ್ದರೆ ನಾನಿಲ್ಲ ಅಂತ ಹೇಳಿ ಮದುವೆ ಮಾಡ್ಕೊಳ್ತಾಳೆ, ನೋಡ್ತಾ ಇರಿ ಅಂತ ಪ್ರಿಯಾಗ್ ಹಿಗಲ್ ಮೇಲೆ ಕೈ ಹಾಕಿ ಹೇಳಿದ್ಲು ಸಾನ್ವಿ. ಪ್ರಿಯಾಗ್ ಸಾನ್ವಿ ಕಿವಿಯಲ್ಲಿ ಸ್ವಲ್ಪ ಹೆಚ್ಚಾದಂತಿದೆ ಅಂತಂದ. ಪರವಾಗಿಲ್ಲ ಬಿಡೋಣ, ಹಾಗೆ ಇರಬೇಕು, ಅವ್ರ ಮುಂದೆ ನಾವು ತಗ್ಗೋದೇನು, ನಿಜಕ್ಕೂ ತಗ್ಬೇಡ ಅಂತ ಹಠದಿಂದ ಅಂದ್ಲು ಸಾನ್ವಿ ಅವನ ಕಿವಿಯಲ್ಲಿ. ಇಷ್ಟೆಲ್ಲ ವ್ಯಂಗ್ಯವಾಗಿ ನಗ್ತಾ, ಹೌದೌದೌದು, ನಾನು ಬರೋ ದಾರಿಯಲ್ಲೇ ಒಂದು ಕಾಡು ಕೋತಿಯನ್ನು ನೋಡಿದೆ, ಕೋತಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದಿದ ತಕ್ಷಣವೇ ಪ್ರಿಯಾಗ್ ಕೋಪದಿಂದ, ತಂಗಿ ನಾವು ಬೇಗ ನಿನ್ನ ಅತ್ತಿಗೆನ ಕರ್ಕೊಬರ್ಬೇಕು, ಆಕೆ ಈ ಪ್ರಪಂಚದಲ್ಲೇ ಅತ್ಯಂತ ಸುಂದರಿಯಾಗಿರಬೇಕು, ಆದರೆ ನಿನಗಿಂತ ಅಲ್ಲ ತಂಗಿ, ನಿನ್ನ ಅರ್ಥ ಮಾಡ್ಕೊಳ್ತಾ ನಮ್ಮಮ್ಮನಿಗೆ ಮಗಳಂತೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ನಾನೇನು ಹೇಳಿದ್ರೆ ಅದನ್ನು ಮಾಡಬೇಕು, ಮುಗ್ದೆ ಅಂತಿರಬೇಕು, ನಾನು ಆಡ್ಸಿದ್ರೆ ಆಡಬೇಕು, ಕುಣಿಬೇಕು ಅಂತ ಅಂತಿದ್ರೆ ಮಧ್ಯದಲ್ಲಿ ದೇವ್, ಅದಕ್ಕೆ ಹೇಳ್ತಾ ಇರೋದು ಆ ಕಾಡು ಕೋತಿನೇ ತಗೋ ಅಂತ ವ್ಯಂಗ್ಯವಾಗೇ ಹೇಳ್ದ. ಅವ್ರ ಮಾತಿಗಳಿಗೆ ನತ್ತಿದ್ದಂಥ ದೊಡ್ಡವ್ರ ಸೋಫಾದಲ್ಲಿ ಕೂತ್ಕೊಳ್ಳುತ್ತಲೇ, ತಂಗಿ ಈ ಅವಮಾನವನ್ನು ನಾನು ತಡ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಮೊಣಕೈನ ಹಣೆ ಮೇಲೆ ಇಟ್ಕೊಂಡು ಡ್ರಮ್ಯಾಟಿಕ್ ಆಗಿ ಹೇಳಿ, ನಾ ಹೋಗಿ ನಿಮ್ಮ ಅತ್ತಿಗೆನ ಹುಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೊರಡುವ ಮುನ್ನ, ಅರೇ ಮರ್ತು ಹೋದ್ನಾ, ರೀಸೆಂಟಾಗಿ ನಾನು ಫಾರಿನ್ ಡಾಗ್ಸ್, ಅದು ಕೂಡ ಒಳ್ಳೆ ಟ್ರೈನ್ಡ್ ಡಾಗ್ಸ್ ತಂದು ಹೊರಗಡೆ ಕಾವಲಿಟ್ಟಿದ್ದೀನಿ, ನಿನಗೇನಾದರೂ ಬೇಕಾ ಎಂದು ದೇವ್ ಕಾಲೆಳೀತ ಅನ್ನತ್ಲೆ. ಈಚೆವರೆಗೂ ಹೋದ ಪ್ರಿಯಾಗ್ ಹೆಜ್ಜೆಗಳನ್ನ ಹಿಂದಕ್ಕಾಗ್ತಾ, ತಂಗಿ ಅದಕ್ಕೇನು ಹುಡ್ಕೋ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಿದ್ದೀನಿ, ನಾಳೆ ಖಂಡಿತವಾಗಿ ದೆಹಲಿ ಪೂರ್ತಿ ಹುಡುಕಿ ಆದರೂ ಸರಿ ನಿನ್ನ ಅದಕ್ಕೇನು ಕರ್ಕೊಬರ್ತೀನಿ, ಇವಾಗಾದರೆ ಸ್ವಲ್ಪ ಕಾಫಿ ತೊಗೊಂಡು ಬಾರಮ್ಮ, ನಿನ್ನ ಗಂಡನ ಪೆಟ್ಟಿಗೆ ತಲೆ ಒಡೆದು ಹೋಗ್ತಿದೆ ಅಂತ ಸೋಫಾದಲ್ಲಿ ಕೂತ್ಕೊಂಡ್ಬಿಟ್ಟ. ಪ್ರಿಯಾಗ್ ವಿಷಯಗಳಿಗೆ ದೇವ್ ನಗ್ತಾ ಪ್ರಿಯಾಗ್ ಪಕ್ಕದಲ್ಲೇ ಕೂತು ಮಿಸ್ ಯು ಅಂತ ಅಂದ ಸೈಡ್ನಿಂದ ಅಪ್ಕೊಂಡು. ಮಿಸ್ ಯು ಟೂ ಬಾಬಾ ಅಂತ ಪ್ರಿಯಾಗ್ ಕೂಡ ಆರ್ಟ್ಫುಲ್ಲಾಗಿ ಹೇಳಿ, ಇಷ್ಟಕ್ಕೂ ಮಾರ್ನಿಂಗ್ ಏನು ನಡೀತು ಅಂತ ಗುಸಗುಸಾಗಿ ಕೇಳ್ದ. ಮಧ್ಯಾಹ್ನ ನಡೆದಿದ್ದನ್ನು ನೆನಪು ಮಾಡಿಕೊಂಡಂತಹ ದೇವ್ಗೆ ರೋಮಾಂಚನವಾಗಿ ತುಟಿಗಳ ಮೇಲೆ ನಗುವಿನೊಂದಿಗೆ ಕಣ್ಣುಗಳಲ್ಲಿ ಹೊಳಪು ಬಂದರೆ ಅದನ್ನೆಲ್ಲ ಕಷ್ಟಪಟ್ಟು ಬಚ್ಚಿಟ್ಕೊತ, ಅದು ನಿನಗೆ ಹೇಳುವಂಥದ್ದಲ್ಲ ಬಿಡು, ನಿನ್ನ ತಂಗಿಗೆ ನನಗೆ ಮಧ್ಯೆ ಸೀಕ್ರೆಟ್, ಗಂಡ ಹೆಂಡತಿ ಸೀಕ್ರೆಟ್ ನಿನಗೂ ಹೇಳಬಾರ್ದು, ಅದಕ್ಕೆ ಬಾಯಿ ಮುಚ್ಚು ಅಂತ ಅನ್ನಲಾಗಿ ಸಾನ್ವಿ ತಾನು ಸ್ವತಃ ತನ್ನ ಕೈಗಳಿಂದ ತಯಾರು ಮಾಡಿದಂತಹ ರೊಟ್ಟಿ ಮತ್ತು ಟೊಮೆಟೊ ಪಪ್ಪು ತಗೊಂಡು ಬಂದು ಅವುಗಳ ಜೊತೆಯಲ್ಲೇ ಕಾಫಿ ಕೂಡ ತಂದು ಪ್ರತಿಯೊಬ್ಬರಿಗೂ ಒಂದೊಂದು ಪ್ಲೇಟ್ ಕೊಟ್ಟು ಅವರ ಕಡೆ ನೋಡುವಷ್ಟರಲ್ಲಿ ಪ್ರಿಯಾಗ್ ಒಂದು ಕ್ಷಣವೂ ತಡ ಮಾಡದೆ ಅವುಗಳನ್ನ ತಿಂತ, ತಂಗಿ ಇಲ್ಲಿಂದ ಹೋದ ಮೇಲೆ ನಿನ್ನ ಕೈ ರುಚಿಯನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು ಅಂತ ಅಂದ. ಇನ್ನು ದೇವ್ ತುಂಬ ದಿನಗಳ ನಂತರ ಸಾನ್ವಿ ಕೈ ರುಚಿ ನೋಡಿ ಕಣ್ಣು ಮುಚ್ಕೊಂಡು ಆ ಟೇಸ್ಟನ್ನು ಆಸ್ವಾದಿಸ್ದ. ಅವರೆಲ್ಲರ ಎಕ್ಸ್ಪ್ರೆಷನ್ಸ್ ಗಮನಿಸ್ತಿದ್ದಂಥ ಸಾನ್ವಿ ತುಟಿಗಳಲ್ಲಿ ಸಂತೋಷದ ನಗು ಬಂದರೆ ತಾನು ಕೂಡ ಸಂತೋಷದಿಂದ ತಿಂದುಬಿಟ್ಲು ಅವುಗಳನ್ನೆಲ್ಲ. ಡಿನ್ನರ್ ಕೂಡ ಅನ್ಸೂಯ ಅವರ ಹೆಲ್ಪ್ನಿಂದ ಸಾನ್ವಿನೇ ಸ್ವತಃ ಪ್ರಿಪೇರ್ ಮಾಡಿದ್ಲು ಎಲ್ರಿಗೂ ಇಷ್ಟವಾದಂಥ ಅಡುಗೆಗಳನ್ನ. ಡಿನ್ನರ್ ಕೂಡ ಎಲ್ಲರೂ ತೃಪ್ತಿಯಾಗಿ ಮುಗಿಸಿದ ನಂತರ ಅವರವ್ರ ರೂಮಿಗೆ ಅವರು ಮಲಗೋದಕ್ಕೆ ಹೋಗೋದೇ ತಡ. ರೂಮಿಗೆ ಸೇರಿ ಸಾನ್ವಿನ ಗೋಡೆಗಾಣಿಸಿ, ಇವಾಗ ನಾನು ನಿನ್ನ ಕೈಗೆ ಒಂದು ಕೊಡ್ತೀನಿ, ಅದನ್ನು ನೀನು ತೆಗೆದುಕೊಂಡು ಹೋಗಿ ಹಾಕ್ಕೊಂಡು ಬರಬೇಕು ಅನ್ನುತ್ತಾ ತಾನು ಕಬೋರ್ಡ್ನಲ್ಲಿ ಬಚ್ಚಿಟ್ಟಿದ್ದಂತಹ ಪೇಪರ್ ಕವರ್ ಸಾನ್ವಿ ಕೈಯಲ್ಲಿಟ್ಟು, ಹೋಗಿ ಹಾಕ್ಕೊಂಡು ಬಾ ಅಂತಂದ ತುಂಬ ಆ್ಯಟಿಟ್ಯೂಡ್ನಿಂದ. ಅದರಲ್ಲಿದ್ದ ಡ್ರೆಸ್ ನೋಡಿದಂಥ ಸಾನ್ವಿ ಕಣ್ಣುಗಳು ದೊಡ್ಡದಾದವು. ಯಾಕಂದರೆ ಅದರಲ್ಲಿ 1 ಪೀಸ್ ಡ್ರೆಸ್, ಸ್ಲೀವ್ಲೆಸ್,
ಟೈಟ್ ಫಿಟ್ ತೊಡೆಗಳ ಹತ್ತಿರದಿಂದ ಕೆಳಗೆ ಪೂರ್ತಿ ಕಾಣಿಸುವಂತಿದ್ದು ಮೇಲೆ ರೇಸಿಲ್ ಕ್ಲಿಯರಾಗಿ ಕಾಣಿಸುವಂತೆ ಕೇವಲ ಹೆಗಲ್ ಮೇಲೆ ಸ್ಟ್ಯಾಪ್ಸ್ ಮಾತ್ರ ಇರೋದು ನೋಡಿ ಸಾನ್ವಿ ಕಣ್ಣು ದೊಡ್ಡದು ಮಾಡಿ ತಿರುಗಿ ದೇವ್ ಕೈಯಲ್ಲಿ ಆ ಡ್ರೆಸ್ ಇಟ್ಟು ನೋ ಅಂತ ಅಂದ್ಲು. ದೇವ್ ಮತ್ತು ಸಾನ್ವಿ ಕೈಯಲ್ಲಿ ಡ್ರೆಸ್ ಇಟ್ಟು ಹೋಗಿ ಹಾಕ್ಕೊಂಡು ಬಾ ಅಂತ ಆರ್ಡರ್ ಮಾಡಿದ ತಕ್ಷಣವೇ ಸಾನ್ವಿ ಅಳೋ ಮುಖವನ್ನು ಮಾಡಿಕೊಂಡು ಬಾವ ನಾನಿಂಥ ಡ್ರೆಸ್ಸಸ್ ಯಾವತ್ತೂ ಹಾಕ್ಕೊಂಡಿಲ್ಲ, ಪ್ಲೀಸ್ ಈ ಒಂದು ಸಾರಿಗೆ ಬಿಟ್ಬಿಡು ಅಂತ ಕೇಳ್ಕೊಂಡ್ಲು ಅವನ್ನ. ಮರೆತು ಹೋದ್ಯಾ, ಈ 24 ಗಂಟೆ ನಾನು ಏನು ಹೇಳಿದ್ರೆ ಅದನ್ನು ಮಾಡಬೇಕು, ಆದ್ದರಿಂದ ನೀನೇ ಹೋಗ್ತೀಯಾ, ಇಲ್ಲಾಂದರೆ ನಿನ್ನ ಜೊತೆ ನನ್ನನ್ನು ಕೂಡ ಬರಬೇಕು ಅಂತ ಅಂತೀಯಾ ಅಂತ ತುಂಟತನದಿಂದ ಕೇಳಿದ ದೇವ್. ಬೇಡ ಬೇಡ ಅಂತ ಸಾನ್ವಿ ಕಂಗಾಲಾಗಿ ತಲೆ ಅಡ್ಡವಾಗಿ ಆಡಿಸ್ತಾ ದೇವ್ ಕಡೆ ನೋಡಿದ್ರೆ ದೇವ್ ಕನ್ನಿಂಗ್ ಸ್ಮೈಲ್ನೊಂದಿಗೆ ಹಾಗಿದ್ರೆ ನೀನೇ ಹೋಗಿ ಹಾಕ್ಕೊಂಡು ಬಾ, ಇಲ್ಲಾಂದರೆ ಸ್ವತಃ ನಾನೇ ನಿನಗೆ ಹಾಕ್ತೀನಿ, ಯಾವುದೇ ಪರಿಸ್ಥಿತಿಯಲ್ಲೂ ನೀನಂತೂ ಈ ಡ್ರೆಸ್ ಹಾಕ್ಕೊಳ್ಳೇಬೇಕು ಅಂತ ಆರ್ಡರ್ ಮಾಡ್ದ. ದೇವ್ ಮಾತುಗಳಲ್ಲಿದ್ದ ಕಮಾಂಡಿಂಗ್ಗೆ ಸಾನ್ವಿ ಅಳೋ ಮುಖದಿಂದ ತಪ್ಪಲ್ವಾ ಬಾವ ಇದು ಹಾಕ್ಕೊಳ್ಳೋದು ಅಂತ ಕೇಳಿದ್ಲು. ತಪ್ಪದು ನನ್ನ ಹೆಂಡತಿ, ನಂಗೆ ನಿನ್ನನ್ನು ಈ ಡ್ರೆಸ್ನ ನೋಡಬೇಕು ಅಂತ ಅನ್ನಿಸ್ತಿದೆ, ಹೋಗು ಅಂತ ಸಾನ್ವಿಯನ್ನು ಡ್ರೆಸ್ಸಿಂಗ್ ರೂಮ್ನೊಳಗೆ ಕಳಿಸ್ತಾ ದೇವ್. ಬೆಡ್ ಮೇಲೆ ಕೂತು ಡ್ರೆಸ್ಸಿಂಗ್ ರೂಮ್ನಿಂದ ಸಾನ್ವಿ ಯಾವಾಗ ಹೊರಗಡೆ ಬರ್ತಾಳೋ ಅಂತ ಎದುರು ನೋಡ್ತಿದ್ದ ದೇವ್ಗೆ ಒಂದು ಕ್ಷಣ ಒಂದು ಯುಗದಂತೆ ಅನ್ನಿಸ್ತು ಆತನಿಗೆ. ತನ್ನ ಕಾಯುವಿಕೆಗೆ ಫಲವಾಗಿ 5 ನಿಮಿಷಕ್ಕೆ ಒಂದೊಂದು ಹೆಜ್ಜೆ ಇಡ್ತಾ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಗಡೆ ಬಂದಳು ಸಾನ್ವಿ, ತಲೆ ತಗ್ಗಿಸಿ ಕೈಗಳನ್ನ ಹುಸುಕ್ಕೊಳ್ತಾ. ಕತೆ ಮುಂದುವರಿಯುತ್ತೆ. ಕಥೆಯನ್ನು ಮುಂಚಿತವಾಗಿ ನೋಡೋದಕ್ಕೆ ಪ್ರತಿಲಿಪಿಲಿ ನೋಡಿ. ಥ್ಯಾಂಕ್ ಯು.